ಬಾಂಡ್ ಸಿನಿಮಾ ಕನ್ನಡದಲ್ಲಿ ಮಾಡಿದವರು ಯಾರು ಅಂತಂದರೆ ರಾಜ್ಕುಮಾರ್ ಅವರು. ಸೊ ತೆರೆ ಮೇಲೆ ರಾಜ್ಕುಮಾರ್ ಇದ್ದರೆ ತೆರೆ ಹಿಂದೆ ದೊರೆ ಮತ್ತು ಭಗವಾನ್ ಅವರಿದ್ದರು. ಸೊ ಇವರ ಒಂದು ಕಲ್ಪನೆ ಹಾಗೆಯೇ ಸಾಕಷ್ಟು ಅಧ್ಯಯನ, ಇಂಗ್ಲೀಷ್ ಫಿಲ್ಮ್ನ ಸ್ಫೂರ್ತಿ ಎಲ್ಲವೂ ಸೇರಿ ಕನ್ನಡದಲ್ಲಿ ಬಾಂಡ್ ಸಿನಿಮಾಗಳು ಬಂದು ಜೇಡರ ಬಲೆ, ಆಪರೇಷನ್ ಡೈಮಂಡ್, ರಾಕೆಟ್, ಹಾಗೆಯೇ ಗೋವಾದಲ್ಲಿ CID 99 ಈ ಚಿತ್ರಗಳೆಲ್ಲ ಬಂತು. ಈ ನಿರ್ದೇಶಕರನ್ನ ಹೇಮಂತ್ ರಾವ್ ಅವರು ಭೇಟಿಯಾಗಿದ್ರು. ಹೇಮಂತ್ ರಾವ್ ಯಾರು ಅಂತೇಳಿ ನಿಮ್ಗೆ ಪ್ರಶ್ನೆ ಬರ್ಬೋದು. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಹಾಗೆಯೇ ಕವಲುದಾರಿ, ಸಪ್ತಸಾಗರ ಆಚೆಯಲ್ಲೋ ಈ ಚಿತ್ರಗಳನ್ನು ಮಾಡಿದಂಥ ನಿರ್ದೇಶಕರು. ಸೊ ಇವರು 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ. ಇದು ಬಾಂಡ್ ಸಿನಿಮಾನೇ. ಸೊ ಆ ಟೈಮ್ನಲ್ಲಿ ಯಾವ ಥರ ಬಾಂಡ್ ಸಿನಿಮಾ ಬರ್ತಿತ್ತು ಅದೇ ಥರದ ಸಿನಿಮಾವನ್ನು ಈಗಿನ ಟೈಮಲ್ಲಿ ಮಾಡಿರುವಂಥದ್ದು. ಇವರು ಒಂದು ಕನಸಿನ ಪ್ರಾಜೆಕ್ಟ್ ಇದು. ಸೊ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇರುವಂತಹ ಒಂದು ಸಂದರ್ಶನ. ಸೊ ಆ ಸಂದರ್ಶನದಲ್ಲಿ ಹೇಮಂತ್ ರಾವ್ ಅವರು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಸೊ ಕೈರಾಮ್ ವಾಸಿ ಅವರು ಹಿರಿಯ ಪತ್ರಕರ್ತರು, ಹಾಗೆಯೇ ಸಿನಿಮಾಗ ವಿಶ್ಲೇಷಣೆ ಮಾಡ್ತಾರೆ. ಅವರ ಜೊತೆಗೆ ನಡೆದಂಥ ಸಂದರ್ಶನದ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೋತೇನೆ. ಸೊ ಏನಂತಂದರೆ ಫಸ್ಟ್ ಈ ಗೋವಾದಲ್ಲಿ CID 99 ಏನಿದೆ ಅದರ ಹಿಂದಿನ ವರ್ಷನ್ ಒಂದು ಕತೆ ಮಾಡ್ಕೊಂಡಿದ್ರು ಯಾರು, ಹೇಮಂತ್ ರಾವ್ ಅವರು. ಆ ಕತೆ ಮಾಡಿಕೊಂಡು ಪುನೀತ್ ಅವ್ರ ಹತ್ರ ಹೋಗ್ತಾರೆ. ಹೋಗಿ ಕತೆ ಹೇಳ್ತಾರೆ. ಆ ಕತೆ ಹೇಳಿದಾಗ ಪುನೀತ್ ಅವರು ಒಂದು ಸಲಹೆ ಕೊಡ್ತಾರೆ. ಏನಪ್ಪ ಅಂದರೆ, ನೀವು ಭಗವಾನ್ ಹತ್ರ ಹೋಗಿ, ಸೊ ದೊರೆ ಭಗವಾನ್ ಅವರು ಅಪ್ಪಾಜಿಗೋಸ್ಕರ ಅಂದರೆ ರಾಜ್ಕುಮಾರ್ ಅವ್ರಿಗೋಸ್ಕರ ಒಂದು ಕತೆ ಮಾಡಿದರು. ಆ ಕತೆನ ನೀವು ಕೇಳಿ, ನಿಮ್ಗೆ ತುಂಬ ಇಷ್ಟ ಆಗುತ್ತದು. ಸೊ ಆ ಕಥೆಯಿಂದ ನಿಮ್ಮ ಕತೆಗೆ ಒಂದಷ್ಟು ವಿಷಯಗಳನ್ನು ತಕ್ಕೋಬೋದು, ಅದನ್ನು ಅಡಾಪ್ಟ್ ಮಾಡ್ಕೋಬೋದು ಅಂತೇಳಿ ಒಂದು ಸಲಹೆ ಕೊಡ್ತಾರೆ. ಸೊ ಆ ಸಲಹೆ ಮೇರೆಗೆ ಹೇಮಂತ್ ರಾವ್ ಅವರು ನೇರವಾಗಿ ಭಗವಾನ್ ಹತ್ರ ಹೋಗಿ ಕತೆ ಬಗ್ಗೆ ಡಿಸ್ಕಷನ್ ಮಾಡಿ ಅದನ್ನು ಕತೆ ಕೇಳ್ತಾರೆ, ಅವ್ರು ಹೇಳಿದ್ದನ್ನು. ಸೊ ಆ ಕತೆ ಅವರು ತುಂಬ ಒಬ್ಬ ಮಗುವಿಗೆ ಹೇಳಿದ ರೀತಿಯಲ್ಲಿ ಹೇಮಂತ್ ರಾವ್ ಅವ್ರಿಗೆ ಬಾಂಡ್ ಸಿನಿಮಾದ ಒಂದು ರಾಜ್ಕುಮಾರ್ ಅವ್ರಿಗೆ ಬರೆದಂಥ ಕಥೆಯನ್ನು ಹೇಳ್ತಾರೆ. ಆ ಕಥೆಯಲ್ಲಿ ಸಬ್ಮರೀನ್ ಬರುತ್ತೆ, ಹಾಗೆಯೇ ಏರೋಪ್ಲೇನ್ ಎಲ್ಲ ಬರುತ್ತೆ. ಈ ಥರದ್ದು ಒಂದಷ್ಟು ಬೇರೆ ಕಲ್ಪನೆಗಳನ್ನೆಲ್ಲ ಇಟ್ಕೊಂಡು ಅವರು ಮಾಡಿದಂಥ ಕತೆ. ಸೊ ಅದನ್ನು ಇವರು ಈ ಒಂದು ಸಂದರ್ಶನದಲ್ಲಿ ತುಂಬ ಚೆನ್ನಾಗಿ ನೆನಪು ಮಾಡಿಕೊಂಡಿದ್ದಾರೆ. ಸೊ ತಮ್ಮ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಏನಿದೆ, ಈ ಚಿತ್ರಕ್ಕೆ ಸ್ಫೂರ್ತಿ ಅಂತ ಬಂದರೆ ಕನ್ನಡದ ರಾಜ್ಕುಮಾರ್ ಅವರ ಬಾಂಡ್ ಸಿನಿಮಾಗಳು ಅಂತ ಹೇಳ್ತಾರೆ. ಆದರೆ ಈ ಒಂದು ಆಪರೇಷನ್ ಡ್ರೀಮ್ ಥಿಯೇಟರ್ ಏನಿದೆ ಇದು ಸ್ಟ್ರೇಟ್ ಸಬ್ಜೆಕ್ಟ್ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗೆಯೇ ಜುಲೈ 3ನೇ ತಾರೀಕು ಈ ಚಿತ್ರದ ಫಸ್ಟ್ ಟೀಸರ್ ರಿಲೀಸ್ ಆಗ್ತಾ ಇದೆ. ಸೊ ಈ ಟೀಸರ್ ನೋಡಿದಾಗ ಈ ಸಿನಿಮಾದು ಇಂಟ್ರೆಸ್ಟಿಂಗ್ ವಿಚಾರ ಇದು ಸ್ಟ್ರೇಟ್ ಸಬ್ಜೆಕ್ಟ್ ಅಲ್ಲ ಅನ್ನೋದನ್ನು ಸ್ವತಃ ಹೇಮಂತ್ ರಾವ್ ಅವರು ಹೇಳ್ಕೊಂಡಿರುವಂಥದ್ದು. ಸೊ ಇದು ಹೇಮಂತ್ ರಾವ್ ಅವರ ಸಂದರ್ಶನಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಹಾಗೆಯೇ 666 ಡ್ರೀಮ್ ಥಿಯೇಟರ್ ಇಂದ ಆಪರೇಷನ್ ಡ್ರೀಮ್ ಥಿಯೇಟರ್ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ. ಜುಲೈ 3ನೇ ತಾರೀಕು ಚಿತ್ರದ ಫಸ್ಟ್ ಟೀಸರ್ ರಿಲೀಸ್ ಆಗುತ್ತೆ. ಸೊ ಆವಾಗ ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ಅದರಲ್ಲಿರುವಂಥ ವಿಚಾರ ಏನಿದೆ ಅದನ್ನು ಕೂಡ ನಿಮ್ಮ ಜೊತೆಗೆ ಹಂಚ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.